ಪಂಚಭೂತಗಳನ್ನು ಪ್ರತಿನಿಧಿಸುವ ಭಾರತದ 5 ದೇವಾಲಯಗಳು ಯಾವ್ಯಾವು ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋ ನೋಡಿ. ಮೊದಲನೆಯದಾಗಿ ತಮಿಳುನಾಡಿನ ಕಾಂಚೀಪುರಂನಲ್ಲಿರುವ ಏಕಾಂಬರೇಶ್ವರ ದೇವಾಲಯ. ಈ ದೇವಾಲಯವು ಇಲ್ಲಿ ಶಿವನನ್ನು ಮಣ್ಣಿನಿಂದ ಮಾಡಲಾಗಿದೆ ಅಂತ ಹೇಳ್ಬೋದು. ಇದು ಪೃಥ್ವಿ ಅಂದರೆ ಭೂಮಿಯನ್ನು ಪ್ರತಿನಿಧಿಸುತ್ತದೆ. ಎರಡನೇ ದೇವಸ್ಥಾನ ಜಂಬುಕೇಶ್ವರ ದೇವಸ್ಥಾನ. ಇದು ತಮಿಳುನಾಡಿನ ತಿರುಚಿಯಲ್ಲಿದೆ. ಇದು ನೀರನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ಗರ್ಭಗುಡಿಯ ಲಿಂಗದ ಕೆಳಗೆ ನೀರು ಸದಾ ಯಾವಾಗಲೂ ಇರುತ್ತದೆ. ಮೂರನೇ ದೇವಸ್ಥಾನ ಬಂದು ಕಾಮನ ಎಲ್ಲರಿಗೂ ಗೊತ್ತಿರೋಂಥದ್ದು ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿರುವ ಅರುಣಾಚಲೇಶ್ವರ ದೇವಾಲಯ. ಈ ದೇವಸ್ಥಾನ ಅರುಣಾಚಲ ಪ್ರದೇಶದ ಬೆಟ್ಟವೇ ಶಿವನ ಅಗ್ನಿ ಸ್ವರೂಪವೆಂದು ಕರೆಯಲಾಗುತ್ತದೆ. ಹಾಗೆ ನಾಲ್ಕನೇದು ಬಂದು ಕಾಳಹಸ್ತೀಶ್ವರ ದೇವಾಲಯ, ಆಂಧ್ರ ಪ್ರದೇಶ ಶ್ರೀಕಾಳಹಸ್ತಿಯಲ್ಲಿದೆ. ಇಲ್ಲಿ ಶಿವಲಿಂಗವು ಗಾಳಿಯ ಅಂಶವನ್ನು ಪ್ರತಿನಿಧಿಸುತ್ತದೆ ಮತ್ತು ಇಲ್ಲಿನ ದೀಪವು ಗಾಳಿ ಇಲ್ಲದಿದ್ದರೂ ಉರಿಯುತ್ತದೆ ಎಂಬ ನಂಬಿಕೆ. ಇನ್ನು ಕೊನೆಯದಾದ ಆಕಾಶವನ್ನು ಪ್ರತಿನಿಧಿಸುವ ನಟರಾಜ ದೇವಸ್ಥಾನ. ಇದು ತಮಿಳುನಾಡಿನ ಚಿದಂಬರಂನಲ್ಲಿದೆ. ಇಲ್ಲಿ ವಿಶೇಷತೆ ಏನಪ್ಪಾ ಅಂತ ಅಂದರೆ ಶಿವನನ್ನು ಆಕಾಶ ರೂಪದಲ್ಲಿ ಪೂಜಿಸಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.